ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಗ್ರೂಪ್ ಡಿ ಯ ಒಂದು ಅಂತಿಮ ದಿನ ಅಂತ ನಾವ್ ಏನ್ ಕರಿತಾ ಇದ್ವಿ, ಅಂದ್ರೆ ಇದರ ಒಂದು ಕೋರ್ಟ್ ಕೇಸ್ ಈಗಾಗಲೇ ಕ್ಯಾಟಲ್ ನಡೀತಾ ಇದೆ. ಅದರ ಒಂದು ಅಂತಿಮ ದಿನ ಅಂದ್ರೆ ಫೈನಲ್ ಡಿಸಿಷನ್ ಅನೌನ್ಸ್ ಆಗುವಂತ ಡೇಟು 30/10/2025 ಅಂದ್ರೆ 30ನೇ ತಾರೀಕು. ಅಂದ್ರೆ ಇವತ್ತು ಅಪ್ಲೋಡ್ ನಾನು ಎಟ್ಟಂದ್ರೆ 31ಕ್ಕೆ ಮಾಡ್ತಾ ಇದ್ದೀನಿ. ಆದ್ರೆ ಹಿಯರಿಂಗ್ ರೆಕಾರ್ಡ್ ಮಾಡ್ತಾ ಇರೋದು 30ನೇ ತಾರೀಕು. ಇದನ್ನ ಇವತ್ತೇನಾಗಿತ್ತು ಅಂದ್ರೆ ಕೋರ್ಟ್ ನ ಹಿಯರಿಂಗ್ ಇತ್ತು. ಮಧ್ಯಾಹ್ನ ಒಂದು 3-3:30 ನಂತರ ಏನಂದ್ರೆ ಹಿಯರಿಂಗ್ ಸ್ಟಾರ್ಟ್ ಆಯ್ತಿತ್ತು. 2 ಗಂಟೆಗಳ ಕಾಲ ಹಿಯರಿಂಗ್ ನಡೆದು ಏನಂತಂದ್ರೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಅದು ಏನಂತ ಇವತ್ತಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ ಸ್ನೇಹಿತರೆ. ಯಾಕಂದ್ರೆ ಇದರ ಬಗ್ಗೆ ಒಂದು ತುಂಬಾ ದಿನಗಳಿಂದ ಒಂದು ಕಾತರದಿಂದ ತಾವೆಲ್ಲರೂ ಕಾಯ್ತಾ ಇದ್ವಿ. 30ನೇ ತಾರೀಕು ಏನಾಗುತ್ತೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೋ ಇಲ್ವೋ, ಮತ್ತೇನಾಗುತ್ತೆ ಅಂತ ನಾವೆಲ್ಲರೂ ಇದರ ಬಗ್ಗೆ ಏನಾದ್ರೂ ಕಾಯ್ತಾ ಇದ್ವಿ. 30ನೇ ತಾರೀಕು ಒಂದು ಕೋರ್ಟ್ ಅಲ್ಲಿ 1:30 ಇಂದ 2 ಗಂಟೆಗಳ ಕಾಲ ಇದರ ಹಿಯರಿಂಗ್ ಆಗಿದೆ ಸ್ನೇಹಿತರೆ. ಅದರ ರಿಸಲ್ಟ್ ಏನಂತ ನಾವೆಲ್ಲರೂ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರೆಲ್ಲರೂ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತೆ ಮತ್ತೆ ರೈಲ್ವೆಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇದ್ರು ನಿಮಗೆ ನಾವು ಅಪ್ಡೇಟ್ ಅನ್ನ ಕೊಡ್ತಾವಿ. ಮತ್ತೆ ಎಕ್ಸಾಮ್ ಗೆ ಹೆಲ್ಪ್ ಆಗುವಂತ ಮಟೀರಿಯಲ್ಸ್ ಅನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಇನ್ನೇಕ್ ತರ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲಾ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲಾ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ ಜಿಕೆ ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ ಜಿಕೆ ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲಾ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299 ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ತಮ್ಗೆಲ್ಲರೂ ಗೊತ್ತಿರುವ ಹಾಗೆ ಗ್ರೂಪ್ ಡಿ ಯ ಒಂದು ಕೇಸು ಕೋರ್ಟ್ ಅಲ್ಲಿ ಇದೆ. ಏನಪ್ಪಾ ಕೇಸ್ ಅಂತಂದ್ರೆ 10th ಮತ್ತೆ ITI ಆದವ್ರ ಮಧ್ಯೆ ಒಂದು ವಾದ ವಿವಾದ ಆಗಿ ಏನಂತಂದ್ರೆ ರೈಲ್ವೆಯ ಮಧ್ಯ ಪ್ರವೇಶದಿಂದ ಏನಾಗಿದೆ ಕೇಸು ದೆಹಲಿ ಹೈಕೋರ್ಟ್ ಹೋಗಿತ್ತು. ದೆಹಲಿ ಹೈಕೋರ್ಟ್ ಏನ್ ಮಾಡಿದಂತ ಅದನ್ನ ಕ್ಯಾಟ್ ಅಲ್ಲಿ ಡಿಸಿಷನ್ ಮಾಡ್ಕೊಡ್ರಿ ಅಂತ ಹೇಳಿದೆ. ಈ ಕ್ಯಾಟ್ ಅಲ್ಲಿ ಏನಂತಂದ್ರೆ ಅಕ್ಟೋಬರ್ 30ನೇ ತಾರೀಕು ಏನಂತಂದ್ರೆ ಹಿಯರಿಂಗ್ ಡೇಟ್ ಫೈನಲ್ ಆಗಿತ್ತು. ಅಂದ್ರೆ ತಾರೀಕು 30ಕ್ಕೆ ಏನಂತಂದ್ರೆ ಒಂದು ಹಿಯರಿಂಗ್ ಡೇಟ್ ಇತ್ತು. ಇವತ್ತೇನಾಯ್ತಂತಂದ್ರೆ ಆಲ್ಮೋಸ್ಟ್ ಮಧ್ಯಾಹ್ನದ ನಂತರ ಇದರ ಏನಂದ್ರೆ ಒಂದು ಜಡ್ಜ್ ಏನ್ ಮಾಡಿದ್ರೆ ಕೋರ್ಟ್ಗೆ ಒಂದು ಹಿಯರಿಂಗ್ ಅನ್ನ ಕೈಗೆತ್ಕೋತಾರೆ.
ಕೈಗೆತ್ಕೊಂಡಾಗ ರೈಲ್ವೆ ಮತ್ತೆ ವಾದ ಪ್ರತಿವಾದಿಗಳ ಮಧ್ಯೆ ಏನಂತಂದ್ರೆ ಒಂದು ಸವಿಸ್ತಾರವಾದಂತ ಚರ್ಚೆ ಆಗ್ತದೆ. ಏನಂದ್ರೆ ಹೆಚ್ಚು ಕಡಿಮೆ ಹೇಳ್ತಿರುವ ಹಾಗೆ ಕನಿಷ್ಠ ಅಂದ್ರೆ 1.5 ಗಂಟೆಗಳವರೆಗೆ ಏನಂದ್ರೆ ಚರ್ಚೆ ಆಕೈತಿ. ಚರ್ಚೆ ಆಗಿ ಏನಾಗುತ್ತೆ ಅಂತಂದ್ರ ಮತ್ತೆ ನಾವೆಲ್ಲರೂ ಎಕ್ಸ್ಪೆಕ್ಟ್ ಏನ್ ಮಾಡಿದ್ವಿ ಅಂತಂದ್ರೆ ಇವತ್ತೊಂದು ಫೈನಲ್ ಡಿಸಿಷನ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ದುರದೃಷ್ಟವಶಾತ್ ಏನಂತಂದ್ರೆ ಇವತ್ತು ಆತರ ಒಂದು ಫೈನಲ್ ಡಿಸಿಷನ್ ಅನ್ನ ಜಡ್ಜ್ ಅವರು ಹೇಳಿಲ್ಲ. ಯಾಕಂತಂದ್ರೆ ಕಡೆವರೆಗೂ ಏನಂತಂದ್ರೆ ಒಂದು ವಾದ ವಿವಾದವನ್ನ ಕೇಳಿ ಏನಂತಂದ್ರೆ ತಮ್ಮ ಒಂದು ನಿರ್ಧಾರವನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂದ್ರೆ ಅರ್ಥ ಏನು, ಮತ್ತೆ ಒಂದು ಡೇಟ್ ಅನ್ನ ಕೊಡಿದ್ದಾರೆ. ಹಾಗಾದ್ರೆ ಡೇಟ್ ಯಾವುದು? ಅದು ಇದೇ ಸದ್ಯದಲ್ಲೇ ಬರ್ತದೆ. ನವೆಂಬರ್ 4ನೇ ತಾರೀಕು ಅಂದ್ರೆ ಇವತ್ತೆಂಟು 30 ಅಂದ್ರೆ ಇನ್ನು ಹೆಚ್ಚು ಕಡಿಮೆ 5 ದಿನ ಬಿಟ್ಟು ನವೆಂಬರ್ 4ನೇ ತಾರೀಕಿಗೆ ಮತ್ತೆ ಏನಂತಂದ್ರೆ ಈ ತರ ಹಿಯರಿಂಗ್ ಅನ್ನ ಕೊಡ್ತಾರೆ. ಅವತ್ತು ಮತ್ತೆ ಏನಂದ್ರೆ ವಾದ ವಿವಾದಗಳು ಆಗ್ತವೆ ಸ್ನೇಹಿತರೆ. ಅವತ್ತೇನಾದ್ರೂ ಒಂದು ಡಿಸಿಷನ್ ಆಯ್ತಂದ್ರ ಎಕ್ಸಾಮ್ ಡೇಟ್ ಸರ್ ನವೆಂಬರ್ 17 ಅಂತ ಕೇಳ್ತಾ ಇದ್ರಲ್ಲ ಸರ್, ನವೆಂಬರ್ 17ಕ್ಕೆ ಎಕ್ಸಾಮ್ ಆಗುತ್ತಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ನವೆಂಬರ್ 4ನೇ ತಾರೀಕು ಏನ್ ಆಗುತ್ತೆ ಅನ್ನೋದ್ರ ಮೇಲೆ ನವೆಂಬರ್ 17ಕ್ಕೆ ಎಕ್ಸಾಮ್ ಆಗುತ್ತೋ ಇಲ್ಲ ಅಂತ ಹೇಳ್ಬೋದು. ನೀವು ಇಷ್ಟಂದ್ರೂ ನೆನ್ಪಿಟ್ಕೊಡ್ರಿ. ಇವತ್ತು ಹೇಳ್ತಿರುವ ಹಾಗೆ ರೈಲ್ವೆ ತನ್ನ ವಾದವನ್ನ ಏನಂತ ಮಂಡಿಸಿದೆ ಅಂತಂದ್ರೆ ನವೆಂಬರ್ 17ಕ್ಕೆ ಎಕ್ಸಾಮ್ ಅನ್ನ ಯಾವುದೇ ರೀತಿಯಿಂದ ನಡೆಸಬೇಕು. ಯಾಕಂದ್ರೆ ನನ್ನ ಒಂದು ವರ್ಷದ ಏನೊಂದು ಕ್ಯಾಲೆಂಡರ್ ಇರುತ್ತಲ್ಲ ಆ ಕ್ಯಾಲೆಂಡರ್ ರೆಡಿ ಆಗಿದೆ. ಆ ಒಂದು ಕ್ಯಾಲೆಂಡರ್ ಪ್ರಕಾರ ಎಲ್ಲವೂ ಸಿಸ್ಟಮೆಟಿಕ್ ಆಗಿ ನಡಿಬೇಕಂತಂದ್ರೆ ನವೆಂಬರ್ 17ರಿಂದ ಎಕ್ಸಾಮ್ ಅನ್ನ ನಡೆಸಬೇಕು. ಯಾಕಂದ್ರೆ ಈಗಾಗಲೇ ನಾವ್ ಏನ್ ಮಾಡಿದೀವಿ, ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಬಿಟ್ಟಿದೀವಿ, ಮತ್ತೆ ನೀವು ಎಕ್ಸಾಮ್ ಡೇಟ್ ಅನ್ನ ಸರ್ ಅನೌನ್ಸ್ ಮಾಡಿದೀವಿ. ಎಲ್ಲವೂ ಏನಂದ್ರೆ ಒಂದು ಪ್ರಿಪ್ಲಾನ್ಡ್ ಆಗಿದೆ. ನಾವು ನವೆಂಬರ್ 17ಕ್ಕೆ ಎಕ್ಸಾಮ್ ಅನ್ನ ನಡೆಸ್ತೀವಿ, ನಮಗೆ ಅನುಮತಿಯನ್ನ ಕೊಡ್ರಿ ಅಂತ ರೈಲ್ವೆ ಏನಂದ್ರೆ ಒಂದು ವಾದ ಮಂಡನೆಯನ್ನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದ್ರೆ ಕೋರ್ಟ್ ಏನ್ ಹೇಳುತ್ತೆ ಆದ್ರೆ 17ಕ್ಕೆ ಎಕ್ಸಾಮ್ ಅನ್ನ ನಡೆಸಬೇಕಂತಾರೆ ಯಾರಿಗೆ ಒಂದು ಮಹತ್ವವನ್ನ ಕೊಡ್ತಾರೆ, ಏನ್ ITI ದವ್ರು ಕೊಡ್ತಾರೋ ಅಥವಾ 10th ದವ್ರು ಕೊಡ್ತಾರೋ, ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಏನೇ ಆಗ್ಲಿ ಎಕ್ಸಾಮ್ ಅಂತೂ ಜಲ್ದಿ ಆಗ್ಲಿ. ಯಾಕಂದ್ರೆ ಎಲ್ಲರ ಉದ್ದೇಶ, ಎಲ್ಲಾ ವಿದ್ಯಾರ್ಥಿಗಳ ಆಸೆ ಇರುವುದು ಒಂದೇ, ಏನಂತಂದ್ರೆ ಎಕ್ಸಾಮ್ ಅನ್ನ ಆದಷ್ಟು ಬೇಗ ನಡೆಸ್ರಿ. ಯಾಕಂದ್ರೆ ಇದರ ಕಾಯುವಿಕೆ ಬಹಳ ದಿನ ಆಯ್ತು. ಹಿಯರಿಂಗ್ ಮೇಲೆ ಡೇಟ್ ಮೇಲೆ ಡೇಟು ಮತ್ತೆ ಈಗ ಏನಂದ್ರೆ 4ನೇ ತಾರೀಕು ಡೇಟ್ ಕೊಡ್ತಾರೆ. ಈ ಒಂದು ದಿನವಾದ್ರೂ ಒಂದು ಫೈನಲ್ ಡಿಸಿಷನ್ ಬಂದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಲಿ. ನವೆಂಬರ್ 17ಕ್ಕೆ ಆಗುತ್ತೆ ಅಂತ ಒಂದು 90% ಅನ್ಕೊಂಡ್ರು. ಇನ್ನೊಂದು 10% ಏನಾಗ್ಬೋದು, ಒಂದ್ ವಾರ ಮುಂದೆ ಹೋಗ್ಬೋದು ಅಥವಾ ಒಂದು 15 ದಿನ ಮುಂದೆ ಹೋದ್ರು ಪರವಾಗಿಲ್ಲ. ಎಕ್ಸಾಮ್ ಡಿಕ್ಲೇರ್ ಆಗ್ಲಿ. ಎಕ್ಸಾಮ್ ಇನ್ನೊಂದ್ಸಲ ಏನಂದ್ರೆ ರೈಲ್ವೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿ 100% ನಾವು ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಗ್ಯಾರಂಟಿ ಕೊಟ್ರೆ ಅಂತಂದ್ರೆ ಕಾಯುವಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಒಂದ್ಸಲ ವಿಚಾರ ಮಾಡಿ ಸ್ನೇಹಿತರೆ, ನೀವೆಲ್ಲರೂ ಇಷ್ಟೊಂದು ದಿನಗಳಿಂದ ಎಕ್ಸಾಮ್ ಗಾಗಿ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ದಿನ ಓದ್ತೀರಾ, ಎಕ್ಸಾಮ್ ಯಾವಾಗಂತ ಮತ್ತೆ ವಿಚಾರ ಮಾಡ್ತೀರಾ. ನನಗೆ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ಎಕ್ಸಾಮ್ ಯಾವಾಗ ನವೆಂಬರ್ 17ಕ್ಕೆ ಎಕ್ಸಾಮ್ ನಡೀತೋ ಇಲ್ಲೋ ಅಂತ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಅವರ ಒಂದು ಕಷ್ಟವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಎಕ್ಸಾಮ್ ಯಾವಾಗಂತ ಗೊತ್ತಿಲ್ಲಾರ್ದೆ ನಾವು ಯಾವ ರೀತಿಯಿಂದ ಸ್ಟಡಿ ಮಾಡೋದು, ಮತ್ತೆ ನಮ್ಮ ಸ್ಟಡಿ ಪ್ಲಾನ್ ಅನ್ನು ಯಾವಾಗ ಹಾಕೊಳ್ಬೇಕು, ಇಂತ ಒಂದು ಸಮಸ್ಯೆಗಳಲ್ಲಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಸ್ನೇಹಿತರೆ. ಬಂದಿದೆ ಆಲ್ಮೋಸ್ಟ್ ಕಡೆಯ ಹಂತದವರೆಗೆ ಎಲ್ಲವೂ ಬಂದಿದೆ. ಇನ್ನೇನು ಕೋರ್ಟ್ ನ ಒಂದು ನಿರ್ಧಾರ ಪ್ರಕಟ ಆಗ್ಬೇಕಷ್ಟೇ. ಇವತ್ತು ಜಡ್ಜ್ ಎಲ್ಲರ ಒಂದು ಏನಂದ್ರೆ ಸುನ್ವಾಯಿಯನ್ನ ಕೇಳಿದಾರೆ, ಅಂದ್ರೆ ಒಂದು ಹಿಯರಿಂಗ್ ಅನ್ನ ಕೇಳಿದ್ದಾರೆ. ಇನ್ನೇನಂತಂದ್ರೆ ಒಂದು ಡಿಸಿಷನ್ ಅನ್ನ ಪೆಂಡಿಂಗ್ ಇಟ್ಟ ಹಾಗೆ ಕಾಣ್ತಾ ಇದೆ. ನವೆಂಬರ್ 4ನೇ ತಾರೀಕು ಡಿಸಿಷನ್ ಹೇಳುವಂತ ಸಂಭವ ಇದೆ ಸ್ನೇಹಿತರೆ. ನಾವೆಲ್ಲರೂ ಅದಕ್ಕಾಗಿ ಕಾಯ್ದು ನೋಡ್ಬೇಕಾಗಿದೆ. ಕೋರ್ಟ್ ಕೇಸ್ ಏನೋ ನವೆಂಬರ್ 4ಕ್ಕೆ ಡಿಸೈಡ್ ಆಗುತ್ತೆ. ಆಲ್ಮೋಸ್ಟ್ ಒಂದ್ 15 ದಿನ ಆ ಕಡೆ ಈ ಕಡೆ ಹೋದ್ರು ಅಂದ್ರೂ ಈ ತಿಂಗಳಲ್ಲಿ ಎಕ್ಸಾಮ್ ಡಿಕ್ಲೇರ್ ಆಗುವಂತ ಎಲ್ಲ ಒಂದು ಸಂಭವನೂ ಇದೆ. ಯಾಕಂದ್ರೆ ಒಂದು 17ರಿಂದ ಎಕ್ಸಾಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಒಂದ್ ವೇಳೆ 17ರಿಂದ ಆಗದೆ ಇದ್ರು ಆಲ್ಮೋಸ್ಟ್ ನವೆಂಬರ್ ಎಂಡ್ಗಾದ್ರೂ ಎಕ್ಸಾಮ್ ಅಂದ್ರೆ ನಡೆಸುವಂತ ಚಾನ್ಸಸ್ ಇದೆ. ಆದ್ರೆ ನೀವು ಎಕ್ಸಾಮ್ಗೆ ತಯಾರಿದ್ದೀರಾ? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಡ್ರಿ. ಯಾಕಂದ್ರೆ ಇಷ್ಟು ದಿನ ಎಕ್ಸಾಮ್ ಯಾವಾಗ ಅಂತ ಆಯ್ತು. ಇನ್ನು ಎಕ್ಸಾಮ್ ಕೋರ್ಟ್ ಅಲ್ಲಿ ಕಡೆಯ ಹಂತಕ್ಕೆ ಬಂದು ನಿಂತಿದೆ. ಒಂದ್ ವೇಳೆ ಸಡನ್ ಆಗಿ ನವೆಂಬರ್ 17ಕ್ಕೆ ಎಕ್ಸಾಮ್ ಅನ್ನ ನಡೆಸಿದ್ರು ಅಂತಂದ್ರೆ ನೀವು ಬರ್ಲಿಕ್ಕೆ ತಯಾರಿದ್ದೀರಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಯಾಕಂದ್ರೆ ಇನ್ನು 17 ದಿನ ಅಥವಾ 1 ತಿಂಗಳಲ್ಲಿ ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡಿದ್ರೆ ನೀವು ಅದಕ್ಕೆ ತಯಾರಿದ್ದೀರಾ? ಎಷ್ಟು ಪ್ರಮಾಣದಲ್ಲಿ ನೀವು ಅದಕ್ಕೆ ರೆಡಿ ಇದ್ದೀರಾ? ನಿಮ್ಗೆ ಗೊತ್ತಿರೋ ಈಗಾಗಲೇ 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಹೋಗಿದಾವೆ. ಕಡಿಮೆ ಪ್ರಮಾಣದಲ್ಲಿ ಹುದ್ದೆಗಳು ಅವೈಲೇಬಲ್ ಇದಾವೆ. ಹೆಚ್ಚು ಕಡಿಮೆ 1 ಕೋಟಿ ಅಪ್ಲಿಕೇಶನ್ ಹೋಗಿದಾವೆ. ನೀವು ಈಗಾಗಲೇ ಗೊತ್ತು ನಿಮಗೆ. ಆ ಒಂದು ಜನರೊಂದಿಗೆ ನೀವು ಕಾಂಪಿಟೇಷನ್ ನಡೆಸಬೇಕಾತಂದ್ರೆ ಇವತ್ತಿನಿಂದಲೇ ಪ್ರಯತ್ನವನ್ನ ಪ್ರಾರಂಭ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಇನ್ನು ನಿಮಗೆ 15ರಿಂದ
ಒಂದು ತಿಂಗಳ ಮೇಲೆ ಏನಂದ್ರೆ ಸಮಯಾವಕಾಶ ಸಿಗುತ್ತೆ. ಎಕ್ಸಾಮ್ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ, ಆದ್ರೆ ನೀವು ಅದಕ್ಕೆ ತಯಾರಿರ್ಬೇಕಷ್ಟೇ. ಹಾಗಾದ್ರೆ ಏನನ್ನ ತಯಾರು ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ? ನಿಮ್ಗಾಗ್ಲೇ ಗೊತ್ತಿರುವ ಹಾಗೆ ನಮ್ಮ ಚಾನೆಲ್ ನ ವತಿಯಿಂದ ನಿಮ್ಗೆ ಒಂದು ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾತಂದ್ರೆ ಮೊದಲಾದ್ರ ನೀಲನಕ್ಷೆಯನ್ನ ತಿಳ್ಕೊಳ್ಬೇಕಾಗ್ತದೆ. ನೀಲನಕ್ಷೆ ಅಂದ್ರೆ ಏನು? ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಾವು ಏನಂದ್ರೆ ಅನಲೈಸ್ ಮಾಡಿ ಅದನ್ನ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಏನಂದ್ರೆ ಒಂದು 25ರಿಂದ 30% ಕೆಲಸ ಮುಗಿದಾಗೆ. ಯಾಕಂದ್ರೆ ಎಕ್ಸಾಮ್ ಯಾವ ರೀತಿ ಬೀಳುತ್ತೆ, ಕ್ವಶನ್ ಗಳು ಯಾವ ರೀತಿ ಬರ್ತಾವೆ, ಮತ್ತೆ ಯಾವೆಲ್ಲ ಚಾಪ್ಟರ್ ಗಳ ಮೇಲೆ ಕ್ವಶನ್ ಗಳು ಬಿದ್ದಿದಾವೆ, ಇನ್ನು ಮುಂದಿನ ಎಕ್ಸಾಮ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಬಹುದು, ಮತ್ತೆ ಯಾವೆಲ್ಲ ಚಾಪ್ಟರ್ ಗಳನ್ನ ಕವರ್ ಮಾಡಬಹುದು ಅಂತೇಳಿ ನಮಗೊಂದು ಐಡಿಯಾ ಬರುತ್ತೆ. ಆದ್ದರಿಂದ ನಮ್ಮ ಚಾನೆಲ್ ನ ವೀಕ್ಷಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ನ ಏನಂದ್ರೆ ಒಂದು ಬ್ಯಾಂಕ್ ಅನ್ನ ಕೊಡ್ತಾ ಇದ್ದೀವಿ. ಅದೇನಂತಂದ್ರೆ ಸ್ನೇಹಿತರೆ, ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ 2005ರಿಂದ ಹಿಡ್ಕೊಂಡು 2022ರವರೆಗೆ ಯಾವೆಲ್ಲ ಪರೀಕ್ಷೆಗಳು ನಡೆದಿದಾವಲ್ಲೋ ಅದರ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕ್ವಶನ್ ವಿತ್ ಆನ್ಸರ್, ಇದು ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲ, ಎಕ್ಸಾಮ್ RRB ಇಂದ ನಡೆದಿರ್ತಕ್ಕಂತ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಅದು ಕನ್ನಡದಲ್ಲೇ ಕೊಡ್ತೀವಿ ಸ್ನೇಹಿತರೆ. ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ 30 ಸೆಟ್ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನೀವು ಪಡೆದುಕೊಳ್ಬಹುದು. ಅದರ ಜೊತೆಗೆ ಈಗೇನು NTPC ಯ ಎಕ್ಸಾಮ್ ಅಂದ್ರೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅದಕ್ಕೂ ಸಹ ಎಕ್ಸಾಮ್ ಪ್ರಿಪರೇಷನ್ ಆಗೋರು ಅದರೂ ಸಹ NTPC ಯ ಪ್ರೀವಿಯಸ್ ಇಯರ್ ನ ಒರಿಜಿನಲ್ ಕ್ವಶನ್ ಪೇಪರ್ ಗಳಿದಾವೆ. ಅವು 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಬರ್ತಾವೆ ನಿಮಗೆ ಕೇವಲ 99 ರೂಪಾಯಿಗಳಲ್ಲಿ. ಅದರ ಜೊತೆಗೆ SSC GD ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಅದಕ್ಕೆ ಯಾರು ಪ್ರಿಪರೇಷನ್ ನಡೆಸ್ತಾ ಇದ್ರು ಅವು ಸಹ ಅವೈಲೇಬಲ್ ಇದಾವೆ. ಅವುಗಳನ್ನು ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ತೆಗೆದುಕೊಳ್ಬಹುದು. ಪ್ರತಿಯೊಂದಕ್ಕೂ ಬೇರೆ ಬೇರೆ ಬೆಲೆ ಇರ್ತೈತಿ. 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಕೊಡಿ ಅಂತ ದಯವಿಟ್ಟು ಕೇಳಬೇಡಿ ಸ್ನೇಹಿತರೆ. ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ಗ್ರೂಪ್ ಡಿ ಬೇಕಾದ್ರೂ ತಗೊಳ್ಬಹುದು, NTPC ಆದ್ರೂ ತಗೊಳ್ಬಹುದು, GD ಆದ್ರೂ ತಗೊಳ್ಬಹುದು. ಅದ್ರ ಜೊತೆಗೆ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಗಳು ಅವೈಲೇಬಲ್ ಇದಾವೆ. ಅವು ಬೇಕಂದ್ರೆ ಸಹ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ತೆಗೆದುಕೊಳ್ಬಹುದು. ಸರ್, ನೀವು ಏನಾದ್ರೂ ನಿಮ್ಮ ಚಾನಲ್ ವತಿಯಿಂದ ಸ್ಟಡಿ ಮೆಟೀರಿಯಲ್ ಕೊಡ್ತಾ ಇದ್ರಾ, ಏನಾದ್ರೂ ನೋಟ್ಸ್ ಕೊಡ್ತೀರಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಇದೇ ಸ್ನೇಹಿತರೆ. ನೀವು RRB ಗೆ ಮತ್ತೆ NTPC ಗೆ ತುಂಬಾ ಹೆಲ್ಪ್ಫುಲ್ ಆಗುವಂತದ್ದು ಜನರಲ್ ಸೈನ್ಸ್ ಅನ್ನ ನೀವು ಕಂಪಲ್ಸರಿಯಾಗಿ ಓದಲೇಬೇಕು. ಆದ್ದರಿಂದ ನಮ್ಮ ವೀಕ್ಷಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಸ್ ಅನ್ನ ಪ್ಯಾಕೇಜ್ ನ ಮೂಲಕ ಕೊಡ್ತಾ ಇದೀವಿ. ಅದೇನಂದ್ರೆ ಜನರಲ್ ಸೈನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಅಂದ್ರೂ ಗ್ಯಾರಂಟಿ ಬೇಕೇ ಬೇಕು. 2024ರಿಂದ 2025ರವರೆಗೆ 17 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಇದೀವಿ. ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್, ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳನ್ನ ಈ ಒಂದು ನೋಟ್ಸ್ ನ ಪ್ಯಾಕೇಜ್ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಇದರ ಬೆಲೆ ಎಷ್ಟಪ್ಪ ಅಂತಂದ್ರ ಕೇವಲ 299 ರೂಪಾಯಿಗಳನ್ನ ಪಾವತಿ ಮಾಡಿ ಈ ನೋಟ್ಸ್ ಅನ್ನ ನೀವು ತಗೊಂಡು ಪ್ರಿಪರೇಷನ್ ಅನ್ನ ನಡೆಸಬಹುದು ಸ್ನೇಹಿತರೆ. ಎಕ್ಸಾಮ್ ಅದೇನೇ ಆಗಿರ್ಲಿ, ನೀವೆಲ್ಲರೂ ಏನಂದ್ರೆ ಪ್ರಿಪರೇಷನ್ ಬಿಡಬೇಡಿ. ಇನ್ನಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಎಕ್ಸಾಮ್ ಯಾವಾಗ ನಡೆಸಿದ್ರು ನೀವು ತಯಾರಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.